ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೀನರಾಶಿಯವರೇ, ಸ್ನೇಹಿತರೆ ಎಚ್ಚರ, ನಿಮ್ಮ ಮುಂದೆ ಅಡಗಿರುವ ದ್ರೋಹಿಯ ಚಿತ್ರ ಬರುತ್ತದೆ. ಹೌದು ಸ್ನೇಹಿತರೆ, ಅವರ ಹೆಸರು ತಿಳಿದರೆ ನಿಮಗೆ ಆಘಾತ ಆಗುತ್ತದೆ. ಸ್ನೇಹಿತರೆ, ನಾವು ತಮಾಷೆ ಮಾಡುತ್ತಿಲ್ಲ, ನಿಮ್ಮೆಲ್ಲರಿಗೂ ಸತ್ಯ ಹೇಳುತ್ತಿದ್ದೇವೆ. ನಿಮ್ಮ ಜೀವನದಲ್ಲಿ ಈಗ ಬಾಗಿಲು ತಟ್ಟಲಿರುವ ಘಟನೆಯ ಬಗ್ಗೆ ನಾವು ನಿಮ್ಮೆಲ್ಲರಿಗೂ ಹೇಳುತ್ತಿದ್ದೇವೆ. ಹಾಗಾಗಿ ಸ್ನೇಹಿತರೆ, ಇದನ್ನು ತಮಾಷೆ ಎಂದು ತಿಳಿದುಕೊಳ್ಳಲು ಹೋಗಬೇಡಿ. ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ಹೇಳುವುದೇನೆಂದರೆ, ಈಗ ಈ ಸಮಯ ನಿಮ್ಮ ಜೊತೆ ಇರುವ ಸಮಯ. ಸ್ನೇಹಿತರೆ, ಈಗ ಪರಿಸ್ಥಿತಿಗಳು ನಿಧಾನವಾಗಿ ಪರದೆಯನ್ನು ತೆರೆಯುವ ಕೆಲಸ ಮಾಡುತ್ತವೆ ಮತ್ತು ನಿಮಗೆ ಅರ್ಥವಾಗಲು ಶುರುವಾಗುತ್ತದೆ. ಯಾರು ನಿಮ್ಮ ಜೊತೆ ನಿಜವಾದ ಮನಸ್ಸಿನಿಂದ ನಿಂತಿದ್ದಾರೆ ಮತ್ತು ಯಾರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಹತ್ತಿರ ಬಂದಿದ್ದಾರೆ ಅಂತ ನೋಡುತ್ತಿದ್ದೀರಾ. ಸ್ನೇಹಿತರೆ, ಗಮನವಿಡಿ, ಈ ಸಮಯ ಭಯಪಡುವ ಸಮಯವಲ್ಲ, ಬದಲಾಗಿ ಕಣ್ಣು ತೆರೆಯುವ ನಡೆಯುವ ಸಮಯ. ಏಕೆಂದರೆ ಮನುಷ್ಯನ ತನ್ನ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹಾಕಿದಾಗ ವಿರೋಧ ಮಾಡುವವರ ಶಕ್ತಿ ತಾನಾಗಿಯೇ ದುರ್ಬಲವಾಗಲು ಶುರುವಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ನಮಗೆ ಹೇಳುವುದೇನೆಂದರೆ, ಸ್ನೇಹಿತರೆ, ಈ ದಿನಗಳಲ್ಲಿ ನೀವು ನಿಮ್ಮ ಸುತ್ತಲಿನ ಜನರ ಮಾತನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಬಾರದು. ಬದಲಾಗಿ ಪ್ರತಿ ನಿರ್ಧಾರವನ್ನು ಯೋಚಿಸಿ ಅರ್ಥ ಮಾಡಿಕೊಂಡು ತೆಗೆದುಕೊಳ್ಳಬೇಕು. ಸ್ನೇಹಿತರೆ, ವಿಶೇಷವಾಗಿ ಆ ಸಿಹಿ ಸಿಹಿ ಮಾತನಾಡಿ ನಿಮ್ಮ ಮನಸ್ಸಿನ ವಿಷಯ ತಿಳಿದುಕೊಳ್ಳಲು ಪ್ರಯತ್ನಿಸುವ ಜನರ ಬಗ್ಗೆ ಎಚ್ಚರವಾಗಿರಿ. ಏಕೆಂದರೆ ನಗುವ ಪ್ರತಿಯೊಂದು ಮುಖವು ನಿಮ್ಮವರದಲ್ಲ ಮತ್ತು ಇದು ಅಗತ್ಯವಿಲ್ಲ. ಕಳೆದ ಕೆಲವು ಸಮಯದಿಂದ ನಿಮಗೆ ಹೀಗೆ ಅನಿಸುತ್ತಿದ್ದರೆ ನಿಮ್ಮ ಶ್ರಮದ ಫಲವನ್ನು ಬೇರೊಬ್ಬರು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮ ಪ್ರಗತಿ ನೋಡಿ ಯಾರಿಗೋ ತೊಂದರೆಯಾಗುತ್ತಿದೆ ಅಥವಾ ನಿಮ್ಮ ಯಾವುದೇ ಕೆಲಸದಲ್ಲಿ ಪದೇ ಪದೇ ಅಡಚಣೆ ಆಗುತ್ತಿದ್ದರೆ ಈಗ ನೀವು ದುರ್ಬಲರಾಗುವ ಅಗತ್ಯವಿಲ್ಲ. ಸ್ನೇಹಿತರೆ, ನಿಮ್ಮ ಅತಿ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಶ್ರಮ ಮತ್ತು ನಿಮ್ಮ ಆತ್ಮವಿಶ್ವಾಸ. ಬರುವ ಸಮಯದಲ್ಲಿ ನಿಮಗೆ ಒಂದು ವಿಷಯ ತುಂಬ ಅಗತ್ಯ ಮತ್ತು ಮುಖ್ಯವಾಗಿರುತ್ತದೆ. ಅದು ನಿಮ್ಮ ದೊಡ್ಡ ನಿರ್ಧಾರಗಳ ಬಗ್ಗೆ ಪ್ರತಿ ವ್ಯಕ್ತಿಗೂ ಮಾಹಿತಿ ಕೊಡಬೇಡಿ. ಎಷ್ಟು ಅಗತ್ಯವೋ ಅಷ್ಟೇ ಮಾತನಾಡಿ. ಏಕೆಂದರೆ ಅನೇಕ ಬಾರಿ ಯಶಸ್ಸು ಬರುವ ಮೊದಲು ನಿಮ್ಮ ಯೋಜನೆಗಳನ್ನು ರಕ್ಷಿಸಿಕೊಳ್ಳಬೇಕಾಗುತ್ತದೆ. ಇವತ್ತು ನಿಮ್ಮನ್ನು ಕಡಿಮೆ ಅಂದುಕೊಳ್ಳುವ ಜನರೇ ಸಮಯ ಬಂದಾಗ ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡಬಹುದು. ಸ್ನೇಹಿತರೆ, ಆಗಸ್ಟ್ 13 ಮತ್ತು 14ರ ಸುತ್ತಲೂ ಹಣಕ್ಕೆ ಸಂಬಂಧಿಸಿದ ಯಾವುದಾದರೂ ಅವಕಾಶ, ನಿಂತಿರುವ ಕೆಲಸ ಮುಂದೆ ಹೋಗುವ ಸಂಕೇತ ಅಥವಾ ಯಾವುದೇ ಹಳೆಯ ಪ್ರಯತ್ನದಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆದರೆ ಸ್ನೇಹಿತರೆ, ಆಸೆಗೆ ಒಳಗಾಗಿ ಯಾವುದೇ ಅವಸರ ಮಾಡಬೇಡಿ. ಒಂದು ವೇಳೆ ಉದ್ಯೋಗ, ವ್ಯಾಪಾರ, ವೃತ್ತಿ ಅಥವಾ ಯಾವುದೇ ಹೊಸ ಕೆಲಸದ ಬಗ್ಗೆ ಮನಸ್ಸಿನಲ್ಲಿ ಅನುಮಾನವಿದ್ದರೆ ನಿಮ್ಮ ಅನುಭವ ಮತ್ತು ವಿವೇಕಕ್ಕೆ ಮೊದಲ ಸ್ಥಾನ ಕೊಡಿ. ಯಾರ ಮಾತಿಗೂ ಬಿದ್ದು ನಿರ್ಧಾರ ತೆಗೆದುಕೊಳ್ಳಬೇಡಿ. ಕುಟುಂಬದ ವಿಷಯದಲ್ಲೂ ನೀವು ಸರಿಯಾದ ಸ್ವಯಂದಿಂದ ನಡೆದುಕೊಳ್ಳಬೇಕು. ಏಕೆಂದರೆ ಸ್ನೇಹಿತರೆ, ಸಣ್ಣ ವಿಷಯವನ್ನು ದೊಡ್ಡದಾಗಿಸುವ ಜನರು ಸುತ್ತಲೂ ಇರಬಹುದು. ನೀವು ಎಷ್ಟು ಶಾಂತವಾಗಿರುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ನಿಮ್ಮ ವಿರೋಧಿಗಳ ಪ್ರಭಾವ ಕಡಿಮೆ ಆಗುತ್ತೆ. ನೆನಪಿಡಿ ಸ್ನೇಹಿತರೆ, ಯಾರಿಗೆ ತನ್ನ ಗುರಿಯ ಸ್ಪಷ್ಟತೆ ಇರುತ್ತದೆ ಆತನನ್ನು ದಾರಿಯ ಸಣ್ಣ ಸಣ್ಣ ಅಡಚಣೆಗಳು ತಡೆಯಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸನ್ನು ನಕಾರಾತ್ಮಕ ಯೋಜನೆಗಳಿಂದ ರಕ್ಷಿಸಿಕೊಳ್ಳಬೇಕು ಮತ್ತು ಬೆಳಗ್ಗೆ ದೇವರನ್ನು ಸ್ಮರಿಸಿ ನಿಮ್ಮ ದಿನವನ್ನು ಶುರು ಮಾಡಬೇಕು. ಶನಿವಾರ ಅಥವಾ ಯಾವುದಾದರೂ ಅನುಕೂಲಕರ ದಿನದಂದು ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿ ಮತ್ತು ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ಅನಗತ್ಯ ದ್ವೇಷ ಇಟ್ಟುಕೊಳ್ಳಬೇಡಿ. ನಿಮ್ಮೊಳಗೆ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಸ್ನೇಹಿತರೆ, ಯಾರ ಬಗ್ಗೆಯೂ ಕೆಟ್ಟದ್ದು ಯೋಚಿಸುವ ಬದಲು ನಿಮ್ಮ ಕರ್ಮವನ್ನು ಬಲಪಡಿಸಿ. ಏಕೆಂದರೆ ಸ್ನೇಹಿತರೆ, ಕಾಲದ ನ್ಯಾಯ ತುಂಬ ಆಳವಾಗಿರುತ್ತದೆ. ನಿಮ್ಮ ವಿರುದ್ಧ ಕೆಟ್ಟದ್ದು ಯೋಚಿಸುವ ಜನರ ಹಿಂದೆ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಅಗತ್ಯವಿಲ್ಲ. ನಿಮ್ಮ ಗೆಲುವಿನ ಅತಿ ದೊಡ್ಡ ಫಲಿತಾಂಶವೆಂದರೆ ನೀವು ಯಾವುದೇ ವಿವಾದದಲ್ಲಿ ಸಿಲುಕದೆ ನಿರಂತರವಾಗಿ ಮುಂದೆ ಹೋಗುತ್ತಿರುವುದು. ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಪ್ರತಿ ವಿಳಂಬವು ಸೋಲು ಅಲ್ಲ, ಪ್ರತಿ ಅಡಚಣೆಯು ದಾರಿ ಮುಚ್ಚಿದೆ ಎಂದರ್ಥಲ್ಲ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಹಾಗೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ
ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮಗೆ ಸುವರ್ಣ ಅವಕಾಶ. ಸ್ನೇಹಿತರೆ, ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮನ್ನು ಆ ದಾರಿಯಿಂದ ತಡೆಯುತ್ತವೆ. ಅದು ನಿಮಗೆ ಸರಿಯಾದುದಲ್ಲ, ನಿಮಗೆ ಅದಕ್ಕಿಂತ ಉತ್ತಮ ದಾರಿ ಸಿಗಲಿ ಎಂದು. ಅದಕ್ಕಾಗಿಯೇ ಸ್ನೇಹಿತರೆ, ಕಳೆದ ದಿನಗಳಿಂದ ಯಾವುದೇ ಕೆಲಸ ನಿಂತಿದ್ದರೆ, ಯಾರಾದರೂ ದೂರವಾಗಿದ್ದರೆ, ಯಾವುದೇ ಯೋಜನೆ ಪೂರ್ಣವಾಗಿಲ್ಲ ಅಥವಾ ಯಾವುದೇ ಅವಕಾಶದಲ್ಲಿ ತಡವಾಗಿದ್ದರೆ ನಿರಾಶೆ ಆಗಬೇಡಿ. ನಿಮ್ಮ ಪ್ರಯತ್ನವನ್ನು ಮುಂದುವರೆಸಿ. ನಿಮ್ಮ ಸಮಯ ನಿಧಾನವಾಗಿ ಬದಲಾವಣೆ ಕಡೆಗೆ ಹೋಗುತ್ತಿದೆ. ನಿಮ್ಮ ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿಡಿ. ಅನಗತ್ಯವಾದದಿಂದ ದೂರವಿರಿ ಮತ್ತು ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಯಾವುದೇ ವದಂತಿ ಅಥವಾ ಭಯಪಡಿಸುವ ಮಾತನ್ನು ತಕ್ಷಣ ನಂಬಬೇಡಿ. ಯಾರಾದರೂ ನಿಮ್ಮನ್ನು ಭಯಪಡಿಸಿ, ಗೊಂದಲಗೊಳಿಸಿ ಅಥವಾ ಮಾನಸಿಕ ಒತ್ತಡ ಹಾಕಿ ನಿರ್ಧಾರ ತೆಗೆಸಲು ಬಯಸಿದರೆ ಅವರಿಂದ ದೂರವಿರಿ. ನಿಮ್ಮ ಶಕ್ತಿ ನಿಮ್ಮ ವಿವೇಕದಲ್ಲಿ. ಈ 2 ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ. ಎಷ್ಟೇ ಪರಿಸ್ಥಿತಿ ಕಷ್ಟವಾಗಿದ್ದರೂ ನೀವು ನಿಮ್ಮ ಗುರಿಯಿಂದ ಹಿಂದೆ ಸರಿಯುವುದಿಲ್ಲ. ನಿಮ್ಮ ಶ್ರಮದ ಫಲ ತಡವಾಗಿ ಬಂದಾಗ ನಿಮ್ಮ ಆತ್ಮವಿಶ್ವಾಸವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಸ್ನೇಹಿತರೆ, ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಕರ್ಮವನ್ನು ಬಲಪಡಿಸಿ ಮತ್ತು ನಿಮ್ಮ ಯೋಜನೆಗಳನ್ನು ಸರಿಯಾದ ಸಮಯದವರೆಗೆ ಸುರಕ್ಷಿತವಾಗಿಡಿ. ನೆನಪಿಡಿ ಸ್ನೇಹಿತರೆ, ನಿಮ್ಮ ಕತೆ ಬೇರೊಬ್ಬರ ಯೋಚನೆಯಿಂದ ನಿರ್ಧಾರ ಆಗುವುದಿಲ್ಲ. ನಿಮ್ಮ ದಿಕ್ಕನ್ನು ನಿಮ್ಮ ಕರ್ಮ ಮತ್ತು ನಿಮ್ಮ ನಿರ್ಧಾರ ನಿರ್ಧರಿಸುತ್ತದೆ. ಅದಕ್ಕಾಗಿ ಸ್ನೇಹಿತರೆ, ಆಗಸ್ಟ್ 14 ಮತ್ತು 15 ಈಗ ನೀವು ಭಯಪಟ್ಟು ಅಲ್ಲ, ಎಚ್ಚರದಿಂದ ನಡೆಯಿರಿ. ಯಾರ ಪ್ರಚೋದನೆಗೂ ಒಳಗಾಗಬೇಡಿ. ನಿಮ್ಮ ಗುರಿಯ ಮೇಲೆ ಗಮನವಿಡಿ ಮತ್ತು ಪೂರ್ಣ ವಿಶ್ವಾಸದೊಂದಿಗೆ ಮುಂದೆ ಹೋಗುತ್ತೀರಿ. ಏಕೆಂದರೆ ಮನುಷ್ಯ ಸಮಯದ ಮೇಲೆ ನಂಬಿಕೆ ಇಡಲು ಕಲಿತಾಗ ಅವನ ಮುಂದೆ ದೊಡ್ಡದಾದ ಸವಾಲು ಕೂಡ ಚಿಕ್ಕದಾಗಿ ಕಾಣಲು ಶುರುವಾಗುತ್ತೆ. ಮತ್ತು ಸ್ನೇಹಿತರೆ, ಯಾರಾದರೂ ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಿದರೆ, ನಿಮ್ಮ ಬಗ್ಗೆ ತಪ್ಪು ಮಾತು ಹಬ್ಬಿಸಿದರೆ ಅಥವಾ ನಿಮ್ಮ ಯಶಸ್ಸನ್ನು ತಡೆಯಲು ಪ್ರಯತ್ನಿಸಿದರೆ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಶಾಂತವಾಗಿರಿ. ಅನೇಕ ಬಾರಿ ಮೌನವೇ ಅತಿ ದೊಡ್ಡ ಉತ್ತರ. ಬರುವ ದಿನಗಳಲ್ಲಿ ನೀವು ನಿಮ್ಮ ಕೆಲಸದ ಬಗ್ಗೆ ಮೊದಲಿಗಿಂತ ಹೆಚ್ಚು ಗಂಭೀರವಾಗಿರಬೇಕು. ಏಕೆಂದರೆ ನಿಮ್ಮ ಮುಂದೆ ಅವಕಾಶಗಳು ಬರುತ್ತವೆ ಮತ್ತು ನಿಮ್ಮನ್ನು ಪರೀಕ್ಷಿಸುವ ಪರಿಸ್ಥಿತಿಗಳು ಬರುತ್ತವೆ. ಈ ಸಮಯದಲ್ಲಿ ಯಾರು ತಾಳ್ಮೆ ಕಾಪಾಡಿಕೊಳ್ಳುತ್ತಾರೋ ಅವರೇ ಮುಂದೆ ಹೋಗಲು ಸಾಧ್ಯ. ಹಣಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಿದ್ದರೆ ಪೂರ್ತಿ ಮಾಹಿತಿ ತೆಗೆದುಕೊಂಡು ನಂತರವೇ ಹೆಜ್ಜೆ ಇಡಿ. ಅಪರಿಚಿತ ವ್ಯಕ್ತಿಯ ಮಾತು ಕೇಳಿ ಹಣ ಹೂಡುವುದು ಅಥವಾ ಬೇಗ ಲಾಭದ ಆಸೆಗೆ ರಿಸ್ಕ್ ತೆಗೆದುಕೊಳ್ಳುವುದು ಸರಿಯಲ್ಲ. ನಿಮ್ಮ ಹಳೆಯ ಅನುಭವಗಳಿಂದ ಕಲಿಯಿರಿ ಮತ್ತು ನಿಮ್ಮ ಶ್ರಮದ ಗಳಿಕೆಗೆ ಮರ್ಯಾದೆ ಕೊಡಿ. ಕುಟುಂಬದಲ್ಲಿ ಹಿರಿಯರ ಸಲಹೆ ನಿಮ್ಮನ್ನು ಯಾವುದೇ ಗೊಂದಲದಿಂದ ಹೊರತರಬಹುದು. ಅದಕ್ಕಾಗಿ ಸ್ನೇಹಿತರೆ, ಅಹಂಕಾರವನ್ನು ಮಧ್ಯೆ ಬರಲು ಬಿಡಬೇಡಿ. ಸಂಬಂಧದಲ್ಲೂ ಸ್ಪಷ್ಟತೆ ಇಟ್ಟುಕೊಳ್ಳಬೇಕು. ಗೌರವ, ನಂಬಿಕೆ ಮತ್ತು ಸತ್ಯದ ಮೇಲೆ ನಿಂತ ಸಂಬಂಧವನ್ನು ಬಲಪಡಿಸಿ. ಆದರೆ ಸ್ನೇಹಿತರೆ, ಎಲ್ಲಿ ಪದೇ ಪದೇ ಅವಮಾನ, ಮೋಸ ಮತ್ತು ಮಾನಸಿಕ ಒತ್ತಡ ಸಿಗುತ್ತದೆಯೋ ಅಲ್ಲಿ ನಿಮ್ಮ ಮಿತಿಗಳನ್ನು ನಿಗದಿಪಡಿಸುವುದು ಅಗತ್ಯ. ನೆನಪಿಡಿ ಸ್ನೇಹಿತರೆ, ಯಾರನ್ನೋ ಖುಷಿಪಡಿಸಲು ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳುವುದು ಎಂದಿಗೂ ನಿಮ್ಮ ಗೆಲುವಾಗಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ನಿಮ್ಮ ಗಮನ ನಿಮ್ಮ ಭವಿಷ್ಯದ ಮೇಲೆ ಇರಬೇಕು. ನೀವು ಎಷ್ಟು ನಿಮ್ಮ ಗುರಿಯ ಮೇಲೆ ಗಮನ ಕೊಡುತ್ತೀರೋ ಅಷ್ಟೇ ಜನರ ಮಾತಿನ ಪ್ರಭಾವ ಕಡಿಮೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುವುದು ಆಗ ಮಾತ್ರ. ನೀವು ಹಳೆಯ ಭಯವನ್ನು ಬಿಟ್ಟು ಹೊಸ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ ಮಾಡಿದಾಗ. ಅದಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಈ ವಿಷಯ ಇಟ್ಟುಕೊಳ್ಳಿ: ಹೋಗಿರುವ ಸಮಯ ನಿಮ್ಮ ಗುರುತಲ್ಲ. ನಿಮ್ಮ ಗುರುತು ಏನೆಂದರೆ ಕಷ್ಟದ ಸಮಯ ನಂತರವೂ ನೀವು ನಿಮ್ಮನ್ನು ನಿಭಾಯಿಸಿಕೊಂಡಿರಿ. ಬಿದ್ದ ನಂತರವೂ ಎದ್ದು ಅಡಚಣೆಗಳ ನಡುವೆಯೂ ಮುಂದೆ ಹೋಗುತ್ತಿದ್ದೀರಿ. ಯಾವುದಾದರೂ ಅವಕಾಶ ನಿಮ್ಮ ಬಾಗಿಲನ್ನು ತಟ್ಟಿದರೆ ಅದನ್ನು ಬುದ್ಧಿವಂತಿಕೆಯಿಂದ ಪರೀಕ್ಷಿಸಿ. ಆದರೆ ಕೇವಲ ಭಯದಿಂದ ಸ್ನೇಹಿತರೆ, ಕೇವಲ ಭಯದ ಕಾರಣದಿಂದ ಹಿಂದೆ ಸರಿಯಬೇಡಿ. ಪ್ರಾರ್ಥನೆ ಮಾಡಿ. ನಿಮಗೆ ಸರಿ ತಪ್ಪಿನ ನಡುವಿನ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳುವ ಶಕ್ತಿ ಸಿಗಲಿ. ಏಕೆಂದರೆ ವಿವೇಕ ಜಾಗೃತವಾದಾಗ ಮನುಷ್ಯ ಇತರರ ಪ್ರಚೋದನೆಗೆ ಒಳಗಾಗುವುದಿಲ್ಲ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇಟ್ಟುಕೊಳ್ಳಿ. ಬೆಳಗ್ಗೆ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ದೇವರನ್ನು ಸ್ಮರಿಸಿ ಮತ್ತು ನಿಮ್ಮ ಮನಸ್ಸನ್ನು ಬಲಪಡಿಸಿಕೊಳ್ಳಿ. ಯಾವುದೇ ನಕಾರಾತ್ಮಕ ಮಾತನ್ನು ನಿಮ್ಮ ಮೇಲೆ ಅಷ್ಟು ಪ್ರಭಾವ ಬೀರಲು ಬಿಡಬೇಡಿ. ನಿಮ್ಮ ಶ್ರಮ ನಿಂತು ಹೋಗಬಹುದು. ನೆನಪಿಡಿ, ನಿಮಗೆ ಎಲ್ಲವೂ ನಿಮ್ಮ ವಿರುದ್ಧವಾಗಿ ನಡೆಯುತ್ತಿದೆ ಎಂದು ಅನಿಸುವ ಸಮಯದಲ್ಲೇ ನಿಮ್ಮೊಳಗೆ ಅಡಗಿರುವ ನಿಜವಾದ ಶಕ್ತಿ ಜಾಗೃತವಾಗುತ್ತದೆ. ಅದಕ್ಕಾಗಿ ಈಗ ಹಿಂದೆ ನೋಡುವ ಸಮಯವಿಲ್ಲ. ನಿಮ್ಮ ಗುರಿಯನ್ನು ಮುಂದೆ ಇಟ್ಟುಕೊಳ್ಳಿ. ನಿಮ್ಮ ಶ್ರಮವನ್ನು ಆಯುಧ ಮಾಡಿಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸಿ ಮತ್ತು
ಮುಂದೆ ಹೋಗುತ್ತೀರಿ. ನಿಮ್ಮ ದಾರಿಯಲ್ಲಿ ಅಡಚಣೆ ಮಾಡಲು ಬಯಸುವ ಜನರಿಗೆ ಉತ್ತರ ಕೊಡುವುದನ್ನು ಬಿಡಿ. ಮತ್ತು ಒಳ್ಳೆಯ ವಿಧಾನವೆಂದರೆ ನೀವು ನಿಮ್ಮ ಜೀವನದಲ್ಲಿ ಅಷ್ಟು ಪ್ರಗತಿ ಸಾಧಿಸಿ ಅವರ ಮಾತುಗಳು ನಿಮಗೆ ಅತ್ಯಲ್ಪವಾಗಿ ಕಾಣಬೇಕು. ಸಮಯ ಬದಲಾಗುತ್ತೆ, ಪರಿಸ್ಥಿತಿಗಳು ಬದಲಾಗುತ್ತವೆ ಮತ್ತು ಮನುಷ್ಯನ ಭಾಗ್ಯವು ಅವನ ಕರ್ಮದೊಂದಿಗೆ ಹೊಸ ದಿಕ್ಕನ್ನು ನೀಡುತ್ತದೆ. ಅದಕ್ಕಾಗಿ ಸ್ನೇಹಿತರೆ, ನಂಬಿಕೆ ಇಡಿ, ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ಸಂಘರ್ಷದ ದಿನಗಳಲ್ಲಿ ನೀವು ಬಿತ್ತಿದ ಬೀಜದ ಫಲಿತಾಂಶ ಬರುವ ಸಮಯದಲ್ಲಿ ಸ್ವತಃ ಕಾಣಲು ಸಿಗಬಹುದು. ನೀವು ತಾಳ್ಮೆ ಕಳೆದುಕೊಳ್ಳಬಾರದು. ತಪ್ಪು ಸ್ನೇಹದಿಂದ ದೂರವಿರಿ. ನಿಮ್ಮ ನಿರ್ಧಾರಗಳನ್ನು ಯೋಚಿಸಿ ಅರ್ಥ ಮಾಡಿಕೊಂಡು ತೆಗೆದುಕೊಳ್ಳಿ ಮತ್ತು ಈಶ್ವರನ ಮೇಲಿನ ನಂಬಿಕೆಯನ್ನು ಉಳಿಸಿಕೊಳ್ಳಿ. ಬರುವ ಸಮಯ ನಿಮಗೆ ಈ ಸಂದೇಶ ನೀಡುತ್ತಿದೆ. ಭಯದ ಕಾರಣದಿಂದ ನಿಮ್ಮ ಹಾರಾಟವನ್ನು ನಿಲ್ಲಿಸಬೇಡಿ, ಏಕೆಂದರೆ ನಿಮ್ಮ ಗುರಿ ಇನ್ನೂ ಬಾಕಿ ಇದೆ ಮತ್ತು ನಿಮ್ಮ ಶ್ರಮದ ಫಲಿತಾಂಶವು ಇನ್ನೂ ಬಾಕಿ ಇದೆ. ಬರುವ ಸಮಯದಲ್ಲಿ ನಿಮಗೆ ತುಂಬಾ ದೊಡ್ಡ ಫಲ ಸಿಗಲಿದೆ. ಅದು ಭಗವಾನ್ ಭೋಲೆನಾಥ್, ಮಾತಾ ಲಕ್ಷ್ಮೀಜಿ ಮತ್ತು ಭಗವಾನ್ ಶ್ರೀ ಗಣೇಶ್ ಜಿ ಅವರ ಆಶೀರ್ವಾದದಿಂದ ನಿಮಗೆ ಸಿಗಲಿದೆ. ಅದಕ್ಕಾಗಿ ಸ್ನೇಹಿತರೆ, ಸಮಯ ಇಟ್ಟುಕೊಳ್ಳಿ, ತಾಳ್ಮೆ ಇಟ್ಟುಕೊಳ್ಳಿ ಮತ್ತು ಶ್ರಮ ಮಾಡುತ್ತಲೇ ಇರಿ. ಸಾಧ್ಯವಾದಷ್ಟು ಸ್ಮಾರ್ಟ್ ವರ್ಕ್ ಮಾಡಿ. ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ದೇವರು ಬಯಸಿದರೆ ನಿಮ್ಮ ದೋಣಿಯನ್ನು ದಡಕ್ಕೆ ಸೇರಿಸುತ್ತಾರೆ, ನಿಮ್ಮ ಹಾಳಾದ ಅದೃಷ್ಟವನ್ನು ಸರಿಪಡಿಸುತ್ತಾರೆ, ನಿಮ್ಮ ಖಾಲಿ ಚೀಲವನ್ನು ತುಂಬುತ್ತಾರೆ. ಹಾಗಾಗಿ ಸ್ನೇಹಿತರೆ, ಇಂದಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಲು ಮರೆಯಬೇಡಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ, ಜೈ ಶ್ರೀ ಗಣೇಶ್, ಜೈ ಮಹಾಕಾಲ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ನಿಮ್ಮ ದಿನ ಶುಭವಾಗಲಿ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.